ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದಿದ್ದಾರೆ ಎಸ್ಐಟಿ ಟೀಮ್. ರೇವಣ್ಣ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿದ್ದಾರೆ. ಬಸವನಗುಡಿಯಲ್ಲಿ ಇರತಕ್ಕಂಥ ರೇವಣ್ಣ ಅವರ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದಿದ್ದಾರೆ ಪೊಲೀಸರು. ಹಾಗಾದರೆ ಒಂದು ಈ ಮನೆಯಲ್ಲೂ ಕೂಡ ಆಕೆ ಕೆಲಸ ಮಾಡಿರಬೇಕು, ಅಥವಾ ಈ ಮನೆಯಲ್ಲೂ ಕೂಡ ಆಕೆ ಬಂದಿರಬೇಕು, ಅಥವಾ ಆಕೆ ಮಾಡುತ್ತಿರುವಂತಹ ಆರೋಪಗಳು ಇಲ್ಲೂ ಕೂಡ ನಡೆದಿರಬಹುದು ಸ್ಥಳ. ಹಾಗಾಗಿ ಸ್ಥಳ ಮಹಜರಿಗೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದಿದ್ದಾರೆ. ರೇವಣ್ಣ ಅವರ ಬಸವನಗುಡಿ ನಿವಾಸ ಇದು, ಬೆಂಗಳೂರಿನಲ್ಲಿರ್ತಕ್ಕಂಥ ಬಸವನಗುಡಿ ನಿವಾಸ. ಅಲ್ಲಿಗೆ ಪಂಚನಾಮೆ ಮೂರು ಕಡೆ ನಡೀತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಸಾಮಾನ್ಯವಾಗಿ ಸಂತ್ರಸ್ತೆ ತನ್ನ ಮೇಲೆ ದೌರ್ಜನ್ಯಗಳು ಎಲ್ಲಿ ನಡೀತು ಅಂತಕ್ಕಂಥ ಜಾಗಗಳನ್ನು ಹೇಳಿದಾಗ ಅಂಥ ಜಾಗಗಳನ್ನು ಪಂಚನಾಮೆ ಮಾಡ್ತಾರೆ. ಸೊ ಈಗ ಇಲ್ಲಿಗೆ ಬಸವನಗುಡಿ ನಿವಾಸಕ್ಕೆ ಬಂದಿದ್ದಾರೆ ಅಂತಂದರೆ ಆಕೆ ಈ ಹೆಸರನ್ನು ಹೇಳಿರ್ಬೋದು, ಈ ಮನೆ ಹೆಸರನ್ನು ಅಂತ ಅನ್ಸುತ್ತೆ. ಖಂಡಿತವಾಗ್ಲು ಅರವಿಂದ, ಅಂದ್ರೆ ಈ ಮನೆಯನ್ನು ಕೂಡ ಆಕೆ ಹೆಸರಿಸಿರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲ ಇಲ್ಲಿಗೆ ಸ್ಥಳ ಮಹಾಜರು ಮಾಡೋದಕ್ಕೆ ಹೊಳೆನರಸೀಪುರದಿಂದ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರೆತಂದಿರುವಂತದ್ದು. ಅಂದ್ರೆ ಮೊದಲನೇ ಪ್ರಕರಣ ಏನು ದಾಖಲಾಗಿತ್ತು, ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಏನು ದೌರ್ಜನ್ಯ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತ ಕೇಸ್ ಏನಿದೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಾಜರನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಕೆ ಇಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು ಅಂತ. ಅಂದ್ರೆ ಈ ನಿವಾಸ ಏನಿದೆ ಬಸವನಗುಡಿಯ ನಿವಾಸ, ಇಲ್ಲೂ ಕೂಡ ಏನು ಮನೆ ಕೆಲಸದವರಿದ್ರು ಅವರನ್ನ ಕರೆತಂದು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದರಿಂದಾಗಿ ನೇರವಾಗಿ ಹೊಳೆನರಸೀಪುರದಿಂದ ಬಸವನಗುಡಿ ಅಂದ್ರೆ ಏನು ರೇವಣ್ಣ ಅವರ ಕುಟುಂಬದ ಮನೆ ಏನಿದೆ, ಈ ಮನೆಯಲ್ಲಿ ಈಗ ಮಹಜರನ್ನ ಶುರು ಮಾಡೋದಕ್ಕೆ ಈಗ ಬಂದಿದ್ದಾರೆ. ಈಗ ಸಂತ್ರಸ್ತೆಯನ್ನ ಮನೆಯ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಈಗ ಎಂಟರ್ ಆಗಿದ್ದಾರೆ ಮನೆ ಒಳಗೆ. ಆ ಪ್ರೊಸೀಜರ್ಸ್ ಏನಿದಾವೆ, ಆ ಮಹಜರ್ ಮಾಡುವಂತ ಪ್ರೊಸೀಜರ್ಸ್ ಅವೆಲ್ಲವನ್ನು ಕೂಡ ಈಗ ಶುರು ಮಾಡ್ತಾರೆ. ಸುಮಾರು ಒಂದು 3-4 ಜನ ಎಸ್ಐಟಿ ಅಧಿಕಾರಿಗಳು ಇದ್ರು. ಇವ್ರು ಬರಕ್ಕೆ ಮೊದಲು ಏನು ಸೂಕ್ತ ಭದ್ರತೆಯನ್ನು ಕೂಡ ಈಗ ಪೊಲೀಸ್ ಇಲಾಖೆ, ಪೊಲೀಸ್ ಸಿಬ್ಬಂದಿಗಳು ಕೈಗೊಂಡಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ರೇವಣ್ಣ ಅವರ ಮನೆ ಏನಿದೆ, ಆ ಮನೆ ಮುಂದೆ ಆ ರಸ್ತೆಗೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ರೀತಿ ಭದ್ರತೆಯನ್ನ ಕಲ್ಪಿಸಿರುವಂತದ್ದು. ಯಾಕಂದ್ರೆ ಸಂತ್ರಸ್ತೆಯನ್ನ ಕರೆತರುವಂತ ಮಾಹಿತಿ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತ ಭದ್ರತೆಯನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿತ್ತು. ಈಗ ಏನು ಲೈಂಗಿಕ ದೌರ್ಜನ್ಯದ ಕೇಸ್ ಏನು ದಾಖಲಾಗಿತ್ತು ಹೊಳೆನರಸೀಪುರದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆ ಏನಿದ್ರು ಅವರನ್ನ ಇಲ್ಲೂ ಕೂಡ ಕರ್ಕೊಂಡ್ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಹೊಳೆನರಸೀಪುರದ ಅವ್ರ ತೋಟದ ಮನೆ ಆಗಿರ್ಬೋದು, ಹಾಗೆ ಹೊಳೆನರಸೀಪುರದ ಮನೆ ಆಗಿರ್ಬೋದು, ಜೊತೆಗೆ ಈಗ ಇಲ್ಲಿ ಅಂದ್ರೆ ಬೆಂಗಳೂರಲ್ಲೂ ಕೂಡ ಬೆಂಗಳೂರಿನ ರೇವಣ್ಣ ಅವರ ಮನೆಯನ್ನು ಕೂಡ ಈಗ ಮಹಜರ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿರುವಂತದ್ದು. ಅಂದ್ರೆ 3-4 ವರ್ಷಗಳ ಹಿಂದೆ ಆಕೆಯನ್ನು ಇಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಈಗ ಸ್ಥಳ ಮಹಜರನ್ನ ಮಾಡೋದಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅರವಿಂದ್, ಓಕೆ ಮಾದೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಇಟ್ಸ್ ವೆರಿ ಕ್ಲಿಯರ್. ಹೊಳೆ ನರಸೀಪುರದಲ್ಲಿ ದಾಖಲಾದ ಮೊದಲ ದೂರು, ಮನೆ ಕೆಲಸದ ಆಕೆ ಕೊಟ್ಟಂತಹ ದೂರು, ಆ ಕೇಸ್ನಲ್ಲಿ ಇವಾಗ ಸ್ಥಳ ಮಹಜರ್ ಮಾಡೋದಕ್ಕೆ ಸಂತ್ರಸ್ತೆಯನ್ನ ಬಸವನಗುಡಿ ನಿವಾಸಕ್ಕೆ ಕರೆತಂದಿದ್ದಾರೆ.